ಬ್ರಿಡ್ಜಿನ ಓಪನಿಂಗ್ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡಿ ಇಟ್ಕೊಂಡಿದ್ದೆವು. ನಮ್ಮ ಅಪೀಲ್ ಇಷ್ಟೇ, ಸುತ್ತಮುತ್ತಲಿನ ಹಳ್ಳಿಯಲ್ಲಿರ್ತಕ್ಕಂಥ ಜನರು ನಾಳಿನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಬೇಕು ಅಂಥೇಳಿ ನಾವು ಎಲ್ಲ ಜನರಿಗೂ, ಆ ಸುತ್ತಮುತ್ತ ಹಳ್ಳಿಗೆ ಬರ್ತಕ್ಕಂಥ ಜನರಿಗೆ ನಾವು ವಿನಂತಿ ಮಾಡ್ಕೋತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ನಮ್ಮೆಲ್ಲರಿಗೆ ಗೊತ್ತಿದೆ ಬಿಜಾಪುರ ಊರಾಗಿದ್ದವ್ರಿಗೆ, ಬಿಜಾಪುರ ಸುತ್ತಮುತ್ತ ಇರೋರಿಗೆ ಎಷ್ಟು ತೊಂದರೆಗಳಿದ್ದು. ಇಲ್ಲಿ ನೋಡ್ರಿ, ಬಿಜಾಪುರ ಊರಿಗೆ 3 ಕಡೆ ಗೇಟ್ಗಳಿದ್ದು, ಮ್ಯಾನ್ಯುವಲ್ ಗೇಟ್. ಅಲ್ಲಿ ROB ಆಗಬೇಕು ಅಂಥೇಳಿ ಬಹಳ ಪ್ರಯತ್ನ ಹಿಂದಿನಿಂದ ನಡ್ಕೋತಿತ್ತು, ಅದು ಆಗಿದ್ದಿಲ್ಲ. ನಾನು ಕೂಡ ಬಿಜಾಪುರ ಬಂದ ಮೇಲೆ 2-3 ಸಲ ಕೇಳಿದೆ, ಒಂದೊಂದು ಕೇಳಿದ್ದೆ, ಅದು ಆಗಿದ್ದಿಲ್ಲ. ನಾನು ಈ ಪಾರ್ಲಿಮೆಂಟಲ್ಲಿ ಅದಕ್ಕಿಂತ ಮುಂಚಿನ ಪಾರ್ಲಿಮೆಂಟಿಗೆ ಇದ್ದಾಗ ನಾನೇ ಸ್ವತಃ ರೈಲ್ವೆ ಮಂತ್ರಿಗಳಿಗೆ ಬರೆದು, ಬಿಜಾಪುರದಾಗ 3 ಕಡೆ ಟ್ರೈನ್ಗಳು ಹಾಯ್ದು ಹೋಗ್ತಾವ, ಸುಮಾರು 1 ಕಿಲೋಮೀಟರ್ ಗಾಡಿ ಸಿಟಿಯಾಗಿ ನಿಂದಿರ್ತಾವ, ಭಾಳ ತೊಂದರೆ ಆಗ್ಯದ. ನಾನು ಹಿಂದೆ ರಿಕ್ವೆಸ್ಟ್ ಮಾಡಿನೇ ಆಗಿರಲಿಲ್ಲ. ಈ ಸಲ ಆಗಬೇಕು ಅಂಥೇಳಿ ಒತ್ತಾಯ ಮಾಡಿದಾಗ 3 ಬ್ರಿಡ್ಜ್ಗಳನ್ನು, ಒಂದು ನಿಮ್ಮ ಹನುಮಾನ್ ವಜ್ರ ಹನುಮಾನ್, 2ನೇ ಬ್ರಿಡ್ಜು ಇಲ್ಲಿ ಇಬ್ರಾಹಿಂಪುರ, 3ನೇ ಬ್ರಿಡ್ಜ್ ಅಲಿಯಾಬಾದ್. ಈ 3 ಬ್ರಿಡ್ಜ್ಗಳನ್ನು ಒಂದೇ ಬಜೆಟ್ನಲ್ಲಿ ಮಂಜೂರಾತಿ ಮಾಡಿ, ಮೋದಿಯವರ ಸರ್ಕಾರ ಮಂಜೂರಾತಿ ಮಾಡಿಕೊಡ್ತು ಅಂತಕ್ಕಂಥ ಮಾತು ಹೇಳೋದ್ರ ಜೊತೆಗೆ, ಅವತ್ತೇ ಈ ಸವನಹಳ್ಳಿ ಬ್ರಿಡ್ಜು ಕೂಡ ಸುಮಾರು 70 ಕೋಟಿ ರೂಪಾಯಿ ಅಂದಾಜಿನ ಬ್ರಿಡ್ಜನ್ನು ಮಂಜೂರಾತಿ ಮಾಡಿದ್ರು. ಅದರ ಮೊದಲು ಸ್ವಲ್ಪ ಭಾಳ ತಡ ಆಯಿತು. ಹಿಂದೆ ಏನಾಗಿತ್ತು, ಬರೀ 2 ಲೇನ್ ಬ್ರಿಡ್ಜ್ ಮಾಡ್ತೇವೆ ಅಂತ ಹೇಳಿ ಅವರು ಮಾಡ್ತೇವೆ ಅಂತ ಹೇಳಿದ್ರು. ಆದರೆ ನಾನು ಅದನ್ನು ಮಾಡಿಸ್ಬಿಡ್ಲಿಲ್ಲ. ಕಾರಣ ಏನು ಅಂತಂದ್ರೆ, ಮುಂದಿನ ದಿನಮಾನಗಳಲ್ಲಿ ಇದು ಹುಬ್ಬಳ್ಳಿ ಮತ್ತು ಬಿಜಾಪುರ ಇದು 4 ಲೇನ್ ಆಗ್ತದ, ಮತ್ತು ನೀವು ಬರೀ 2 ಲೇನ್ ಮಾಡಿಟ್ರೆ ಇದು ಪ್ರಾಬ್ಲಮ್ ಆಗ್ತದೆ, ಮಾಡಬೇಡ್ರಿ ಅಂತ ನಿಲ್ಲಿಸಿ ಪುನಃ ಸರ್ಕಾರದಿಂದ ಈಗ ಬೆನ್ನು ಹತ್ತಿ ಅದನ್ನು ಪುನಃ 4 ಲೇನ್ ಮಾಡಿಸ್ತಕ್ಕಂಥ ಪ್ರಯಾಸ ಮಾಡಿದ ಮೇಲೆ ಇವತ್ತು ಆ ಬ್ರಿಡ್ಜ್ ಮಂಜೂರಾಗಿ ಪೂರ್ತಿ 70 ಕೋಟಿ ರೂಪಾಯಿ ಬ್ರಿಡ್ಜನ್ನು ನಾಳೆ 17ನೇ ತಾರೀಕಿಗೆ ನಾವೆಲ್ಲರೂ ಕೂಡ ಅದನ್ನು ಇನಾಗ್ರೇಷನ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದೆವು. ಅದಕ್ಕೆ ಜನರಿಗೂ ಕೂಡ ನಾನು ಅಪೀಲ್ ಮಾಡ್ಕೊತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಬಿಜಾಪುರಿಗೆ ಬರ್ತಕ್ಕಂಥ ನೋಡಿ, ಅದು ಈ 3 ರೈಲ್ವೆ ಬ್ರಿಡ್ಜ್, ಸವನಹಳ್ಳಿ, ಮತ್ತೆ ಒಂದು ಗಣೇಶ್ ನಗರ ಏನಪ್ಪ, ಗಣೇಶ್ ನಗರಿಗೂ ಕೂಡ ಒಂದು ROB ಮಂಜೂರಾಗ್ಯದ ಹೈವೇ ಮೇಲೆ, ಅಂದರೆ ಮನಗುಳಿ ರೋಡಿಗೆ ಅದನ್ನು ಕೂಡ ಮಂಜೂರಿ ಆಗ್ಯದ. ಅದಕ್ಕೆ ಸುಮಾರು ಅಂದಾಜು ವೆಚ್ಚ ಅದಕ್ಕೆ 60-68 ಕೋಟಿ ರೂಪಾಯಿ ಇರಬೇಕು ಅಂತ ಹೇಳಿ ನನಗೆ ಅನಿಸ್ತದ. 11ನೇ ತಾರೀಕಿಗೆ ಇದನ್ನು ಪೂಜೆ ಮಾಡಿ ಒಂದು 20-25 ಒಳಗಾಗಿ ಆ ಬ್ರಿಡ್ಜು ಕೂಡ ಏನು ಫೌಂಡೇಶನ್ ಹಾಕಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ, ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಇದೆಲ್ಲವೂ ಕಡೆಗೆ ಯಾರ್ದಪ್ಪ ಅಂತಂದರೆ ನಾನು ನರೇಂದ್ರ ಮೋದಿಯವರು ನಿಜವಾಗಿ ನಾನು ಅಭಿನಂದನೆ ಹೇಳ್ತೀನಿ. ನನ್ನ ಬಿಜಾಪುರ ಜಿಲ್ಲೆ ಜನರಿಗೆ ಏನೇನು ಬೇಕಾಗಿತ್ತು ತಾವೆಲ್ಲನೂ ಮಾಡಿಕೊಟ್ರಿ ಅಂತಕ್ಕಂಥ ಮಾತು ನಾನು ಭಾಳ ಸಲ ಭೇಟಿಯಾಗಿನೂ ಹೇಳೀನಿ, ಈಗೂ ಕೂಡ ಹೇಳ್ತೀನಿ. ಅವರ ಒಂದು ಪ್ರಯಾಸದಿಂದ ಈ ಎಲ್ಲ ಕೆಲಸಗಳನ್ನು ಆಗ್ಯಾವ. ಈಗ ತಾವೇ ನೋಡಿದ್ದೀರಿ, ಬಿಜಾಪುರಿಗೆ ಎಷ್ಟು 5-6 ನ್ಯಾಷನಲ್ ಹೈವೇಗಳು ಬಂದು, ಎಲ್ಲಕ್ಕಿಂತ ಆಶ್ಚರ್ಯ ಅಂದರೆ ನಾನು ಊರಿಗೆ ಬಂದು ನನ್ನ ಮನೆ ಮುಂದೊಂದು ನ್ಯಾಷನಲ್ ಹೈವೇ ಇದೆ. ಒಟ್ಟು ಸುಮಾರು 5-6 ನ್ಯಾಷನಲ್ ಹೈವೇಗಳು ಬಿಜಾಪುರಿಗೆ ಬಂದು, ಅದಷ್ಟು ಅಲ್ಲದೆ ನನಗೆ ಸಮಾಧಾನ ಆಗಿಲ್ಲ. ಈ 7 ನ್ಯಾಷನಲ್ ಹೈವೇ ಬಂದಿರೋದ್ರಿಂದ ಬಿಜಾಪುರದಲ್ಲಿ ಟ್ರಾಫಿಕ್ ಹೆಚ್ಚಾಗ್ಬಿಟ್ಟಾರೆ, ಐದಾಡ್ಲಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪುನಃ ಅದನ್ನೆಲ್ಲ ಯೋಚನೆ ಮಾಡಿ ಸುಮಾರು 47 ಕಿಲೋಮೀಟ್ರ್ ಉದ್ದದ ಒಂದು 750 ಕೋಟಿ ರೂಪಾಯಿಯ ಹಣ ಬೇಕು ಅಂತ ಹೇಳಿ ನಾನು ಕೇಳಿದ್ದ ಯಾರಿಗೆ, ನಮ್ಮ ಗಡ್ಕರಿ ಸಾಹೇಬರಿಗೆ. ಅದಕ್ಕೆ ಮಂಜೂರಾತಿಯನ್ನು ಕೊಡ್ತಕ್ಕಂಥ ಪ್ರಯಾಸ ಮಾಡ್ಯಾರ. ಈಗ ಅದು ಪ್ರಿಲಿಮಿನರಿ ಎಸ್ಟಿಮೇಟ್ ಮಾಡ್ತಾರಲ್ಲ, ಅದಕ್ಕೇನು ಹೇಳ್ತೀರಿ? ಎಸ್ಟಿಮೇಟ್ ಅಲ್ಲ, ಪ್ರಿಲಿಮಿನರಿ ಎಸ್ಟಿಮೇಟ್ ಮಾಡ್ತಾರೆ. ಮಾಡ್ಲಿಕ್ಕೆ ಗೌರ್ಮೆಂಟ್ ಆರ್ಡರ್ ಮಾಡ್ಯದ. ಈಗ ಅದನ್ನ ಟೆಂಡರು ಕೂಡ ಡಿಪಿಆರ್ ಮಾಡ್ಲಿಕ್ಕೆ ಮಂತ್ರಿಗಳು ಆರ್ಡರ್ ಮಾಡ್ಯಾರ. ಅದನ್ನ ಇವತ್ತು ನಾಳೆ ಟೆಂಡರ್ ಕರೆದು ಅದರ ಪ್ರಕ್ರಿಯೆ ಪ್ರಾರಂಭ ಆಗ್ತದ ಅಂತಕ್ಕಂಥ ಮಾತವನ್ನ
ಈ ಸಂದರ್ಭದಲ್ಲಿ ವರ್ತಲ್ ರೋಡ್ ರೀ, ರೌಂಡ್ ಬಿಜಾಪುರ ರಿಂಗ್ ರೋಡ್ ರಿಂಗ್ ರೋಡ್ ಅಂದ್ರಿ, ಒಟ್ ರಿಂಗ್ ರೋಡ್ ನೋಡ್ರಿ. ಅದು ಎಲ್ಲಿದೆಲ್ಲಿ ಒಟ್ಟು ಬಿಜಾಪುರ ಸುತ್ತ ನೋಡ್ರಿ, ಎಲ್ಲಿದೆಲ್ಲಿ ಹೆಂಗ ಹೇಳಕ್ ಆಗುದಿಲ್ಲ. ನೀವೇನು ಪ್ರಪೋಸಲ್ ಒಟ್ ರಿಂಗ್ ರೋಡ್ ಆಗ್ಬೇಕಂತ ಹೇಳಿನಿ, ಮಾಡ್ಲಕ್ ಒಪ್ಕೊಂಡಾರ. DPR ಆರ್ಡರ್ ಮಾಡ್ಯಾರ. 47 ಕಿಲೋಮೀಟರ್ 750 ಕೋಟಿ ರೂಪಾಯಿ ಅಂದಾಜು DPR ಆಗ್ಯಾವ. DPR ಏನ್ ಮಾಡಬೇಕು, DPR ಮಾಡ್ಬೇಕು, ಅದನ್ನ ಟೆಂಡರ್ ಕರೆದು ಮಾಡ್ಬೇಕಲ್ಲ. ಹೌದೌದು, ರಾಷ್ಟ್ರೀಯ ಹೆದ್ದಾರಿ ಅದು ಬಟ್ಟಾರೆ ಕೇಂದ್ರ ಸರ್ಕಾರ, ನ್ಯಾಷನಲ್ ಹೈವೇ ಆಗಿರ್ಲಿ, ಪ್ರಾಧಿಕಾರ ಆಗಿರ್ಲಿ, ಅದೇನು ನಮ್ಮ ಕರ್ನಾಟಕದ ಅಲ್ಲ ರೀ. ಆಮೇಲೆ ಈಗ ನೋಡ್ರಿ, ನೀವೇ ತಾವೆಲ್ಲ ನೋಡಿದಿರಿ, ತಾವು ಬರ್ದಿದ್ರಿ, ಹುಬ್ಬಳ್ಳಿ ಟು ಬಿಜಾಪುರ ಟು ಅಹಮದಾಬಾದ್, ಯಾವ್ದು ಗುಲ್ಬರ್ಗ, ಹುಮನಾಬಾದ್ ಅದನ್ನು 4 ಲೇನ್ ಆಯ್ತು. ಹುಮನಾಬಾದ್ 4 ಲೇನ್, ಅದನ್ನು ಟೆಂಡರ್ ಆಗ್ತಾ ಇದಕ್ಕೆ DPRಗೆ, ಇದನ್ನು DPRಗೆ ಈಗ ಟೆಂಡರ್ ಆಗ್ತಾ ಇದೆ. ಹುಬ್ಬಳ್ಳಿ ಬಿಜಾಪುರ ಅದನ್ನು 4 ವೇ. ನೋಡ್ರಿ ಎಂತ ದೈವ ನಮ್ದು. ಇದು ಯಾವಾಗ ಆಗುತ್ತೆ ಸರ್? ಯಾವ್ದ್ರಿ? ಹುಬ್ಬಳ್ಳಿ ಬಿಜಾಪುರ ಅದು ಪ್ರಾರಂಭ ಆಗ್ಯದ್ರಿ. ಈಗ DPR ಮಾಡ್ಯಾರ, ಕಳಿಸ್ಬೇಕಲ್ರಿ. ಅದನ್ನು ಎಲ್ಲ ಮುಗ್ದಲ್ಲ. ನೋಡ್ರಿ, ಇವೆಲ್ಲಾನು ಬಹುಶಃ ನನಗೆ ಅನಿಸ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಹಣ ಬರಲಿಲ್ಲ ಯಾರಿಗೂ. ನೋಡ್ರಿ, ಲೆಕ್ಕನೇ ಇಲ್ಲ. ಎಷ್ಟು ಆರು ನ್ಯಾಷನಲ್ ಹೈವೇ ಯಾವ ಊರಿಗೆ ಅದಾವ? ಬೆಂಗಳೂರು ಅಂದ್ಬಿಟ್ರೆ ಬಹುಶಃ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಬಿಜಾಪುರ ನಂಬರ್ 1 ಅಂತೇಳಿ ನನಗೆ ಅನಿಸ್ತದೆ. ಯಾಕಂದ್ರೆ ಅಷ್ಟೊಂದು ಹಣ ಯಾರಿಗೂ ಕೊಟ್ಟಿಲ್ಲ, ಮತ್ತು ಅಷ್ಟೊಂದು ರೋಡುಗಳು ನ್ಯಾಷನಲ್ ಹೈವೇ ಎಲ್ಲಿನೂ ಆಗಿಲ್ಲ ಯಾವ ಜಿಲ್ಲೆನಲ್ಲಿ. ನಮ್ಮ ಬಹುಶಃ ಬಿಜಾಪುರ ಫಸ್ಟ್ ಅಂತೇಳಿ. ನೋಡ್ರಿ ಎಷ್ಟು ಹೈವೇಗಳು ನೋಡ್ರಿ. ಅಗ್ನಿ ರೋಡ್ ಅಂತ ಬಂಗಾರ ಅಂತ ರೋಡ್. ಈಗ ಇದು ನಮ್ಮ ಅಥರ್ಗ ಮೇಲಿಂದ ಅದು ಬಂಗಾರ ಅಂತ ರೋಡ್, ಮಹಾರಾಷ್ಟ್ರ. ಸೊಲ್ಲಾಪುರದಂತೂ ಗೊತ್ತೇ ಅದ. ಈಗ ಹುಬ್ಬಳ್ಳಿ ಧಾರವಾಡ ಆಗೋದು, ಹುಮನಾಬಾದ್ ಆಗೋದು, ಇವೆಲ್ಲ ಸುಮ್ಮನೆ ಆಗ್ತಾವೇನ್ರಿ. ಮತ್ತೆ ಅವರು ಉಳಿಕಿದವ್ರು ಯಾಕಾಗಿಲ್ಲಪ್ಪ? ನಾನು ಈ ಸಾರ್ವಜನಿಕರ ಕೆಲಸದ ಜೊತೆ ನನ್ನ ಚಪ್ಪಲಿ ಹರಿತರ ತಿರ್ಗಾಡ್ತೀನಿ ಬೆಂಗಳೂರು, ಡೆಲ್ಲಿನಲ್ಲಿ. ಯಾವ ಮಂತ್ರಿಗೂ ಬಿಡೋದ್ರೆ, ಯಾವ ಸೆಕ್ರೆಟರಿಗೂ ಬಿಡೋದಿಲ್ಲ. ಬರೀ ಮಂತ್ರಿಗೆ ಹೇಳಿ ಅಷ್ಟೇ ಬಿಡೋದಿಲ್ಲ, ಸೆಕ್ರೆಟರಿಗೂ ಫಾಲೋ ಅಪ್ ಮಾಡ್ತೀನಿ, ಬಿಡೋದಿಲ್ಲ ನಾನು. ಆದರೆ ಇವೆಲ್ಲ ನಾವು ಅಡ್ಡಾಡಿ ಮಾಡ್ತೇವೆ ಅನ್ನೋ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ನರೇಂದ್ರ ಮೋದಿಯವರು ನಿಜವಾಗಿ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಭಾಳ ನಾವು ಯಾವುದು ಪತ್ರ ಬರೆದು ನನಗೆ ಬೇಕು ಅಂತ ಕೇಳೀನಿ, ಯಾವುದೂ ಇಲ್ಲ ಅಂದಿಲ್ಲ, ಎಲ್ಲನೂ ಕೂಡ ಮಾಡ್ಯಾರ. ಇವತ್ತು ಇನ್ನೊಂದು ನಿಮಗೆ ಸಂತೋಷದ ಸುದ್ದಿ, ಸಿಂದಗಿ ಮತ್ತು ಇಂಡಿಗಿ ಕೆನಾಲ್ದು ಭಾಳ ಪ್ರಾಬ್ಲಮ್ ಇದ್ದೀವಿ. ಯಾವುದೋ ಕರ್ನಾಟಕ ಪೇಪರಲ್ಲಿ ಬಂದ ಯಾವ ಪೇಪರ್? ವಿಜಯ ಕರ್ನಾಟಕ